ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೃಷಭ ರಾಶಿಯವರೇ, ನಿಮ್ಮ ಜೀವನ ಒಂದು ನಿಶ್ಶಬ್ದ ಯುದ್ಧದಂತೆ ಸಾಗ್ತಾ ಇದೆ. ಹೊರಗಿನಿಂದ ನೋಡಿದವರಿಗೆ ನಿಮ್ಮ ಬದುಕು ಸಾಮಾನ್ಯವಾಗಿ ಕಾಣಿಸಿದರೂ ಕೂಡ ಒಳಗೆ ನೀವು ಎದುರಿಸುತ್ತಿರುವ ಹೋರಾಟಗಳು ಯಾರಿಗೂ ಗೊತ್ತಾಗೋದಿಲ್ಲ. ನೀವು ಯಾರ ಮೇಲೂ ಅವಲಂಬಿತ ಆಗದೆ ನಿಮ್ಮ ಶ್ರಮದಿಂದಲೇ ಬದುಕು ಕಟ್ಟಿಕೊಳ್ಳುವವರು. ನಿಮ್ಮ ಮನಸ್ಸು 1000 ಬಾರಿ ಕುಸಿದರೂ ಮುಖದಲ್ಲಿ ನಗು ಇಟ್ಟುಕೊಂಡು ಮುಂದುವರಿಯುವ ಸ್ವಭಾವ ನಿಮ್ಮದು. ಅದಕ್ಕಾಗಿಯೇ ದೇವರು ಮತ್ತು ಪೂರ್ವಜರ ಆತ್ಮಗಳು ನಿಮ್ಮನ್ನು ವಿಶೇಷವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ನೀವು ಬದುಕಿನಲ್ಲಿ ಎಷ್ಟು ಬಾರಿ ದೊಡ್ಡ ಅಪಾಯದಿಂದ ತಪ್ಪಿಸಿಕೊಂಡಿದ್ದೀರಿ, ಎಷ್ಟು ಬಾರಿ ಕೊನೆಯ ಕ್ಷಣದಲ್ಲಿ ನಿರ್ಧಾರ ಬದಲಾಗಿದೆ, ಎಷ್ಟು ಬಾರಿ ಹೋಗಬೇಕಾಗಿದ್ದ ಜಾಗಕ್ಕೆ ಹೋಗದೆ ಉಳಿದಿದ್ದೀರಿ, ನಂತರ ಅಲ್ಲಿ ಏನು ಅನಾಹುತ ಆಗಿದೆ ಎಂಬ ಸುದ್ದಿ ಕೇಳಿದ್ದೀರಿ. ಇದನ್ನೆಲ್ಲ ನೀವು ಅದೃಷ್ಟ ಅಂತ ಭಾವಿಸಿದ್ದೀರಾ? ಖಂಡಿತ ಅಲ್ಲ, ಅದು ದೈವಶಕ್ತಿ. ವೃಷಭ ರಾಶಿಯವರ ಜೀವನದಲ್ಲಿ ಅದೃಷ್ಟಕ್ಕಿಂತಲೂ ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ. ಅದು ನಿಮ್ಮ ಪೂರ್ವಜರ ಆತ್ಮ. ಆ ಆತ್ಮಶಕ್ತಿ ನಿಮ್ಮ ವಂಶದಲ್ಲಿ ಯಾರೋ ಒಬ್ಬ ತೀವ್ರ ತಪಸ್ಸು ಮಾಡಿದವರಾಗಿರಬಹುದು, ಧರ್ಮ ಮಾರ್ಗದಲ್ಲಿ ಬದುಕಿದವರು ಆಗಿರಬಹುದು, ಸತ್ಯವನ್ನು ಬಿಡದೆ ಹೋರಾಡಿದವರು ಆಗಿರಬಹುದು. ಆ ಆತ್ಮ ಇಂದಿಗೂ ನಿಮ್ಮ ಕುಟುಂಬದ ಒಂದು ರಕ್ಷಕನಾಗಿ ಕೆಲಸ ಮಾಡ್ತಾ ಇದೆ. ನೀವು ಕಣ್ಣಿಗೆ ಕಾಣದ ಕಾವಲು ಪಡೆ ನಿಮ್ಮ ಸುತ್ತಲೂ ಇದೆ. ಅದಕ್ಕಾಗಿಯೇ ನಿಮ್ಮ ಮೇಲೆ ಎಷ್ಟೇ ಕೆಟ್ಟ ದೃಷ್ಟಿ ಬಂದರೂ ಕೂಡ ಅದು ನಿಮ್ಮನ್ನು ಏನು ಮಾಡೋದಿಲ್ಲ. ಕೆಲವರು ನಿಮ್ಮ ಬೆಳವಣಿಗೆಯನ್ನು ಸಹಿಸದೆ ಒಳಗೆ ಶಾಪವನ್ನ ಹಾಕಿದಂತೆ ವರ್ತಿಸ್ತಾರೆ. ಕೆಲಸದಲ್ಲಿ ಅಡ್ಡಿ, ಹಣದ ವಿಷಯದಲ್ಲಿ ತಡೆ, ಆರೋಗ್ಯದಲ್ಲಿ ಏರುಪೇರು ಇವೆಲ್ಲ ಶುರುವಾಗ್ತಾ ಇದೆ. ಆದರೆ ಅಷ್ಟರಲ್ಲೇ ಯಾವುದೋ ಒಂದು ದಾರಿ ತೆರೆದುಕೊಳ್ಳುತ್ತೆ. ಸಮಸ್ಯೆ ಸಂಪೂರ್ಣವಾಗಿ ನಿಮ್ಮನ್ನು ನಾಶ ಮಾಡೋದಕ್ಕಿಂತ ಮುಂಚೆನೇ ನಿಲ್ಲುತ್ತೆ. ಇದು ಪೂರ್ವಜರ ಆತ್ಮ ನಿಮ್ಮ ಮೇಲೆ ಹಾಕಿರುವ ರಕ್ಷಣಾ ವಲಯ. ವೃಷಭ ರಾಶಿಯವರು ಭೂತತ್ವದವರು. ಈ ಭೂತತ್ವದವರು ಭೂಮಿಯಂತೆ ತಾಳ್ಮೆ, ಸಹನೆ ಮತ್ತು ಸ್ಥಿರತೆ ನಿಮ್ಮ ಗುಣ. ನಿಮ್ಮ ಜೀವನ ನಿಧಾನವಾಗಿ ಸಾಗಿದರೂ ಕೂಡ ಗಟ್ಟಿಯಾಗಿ ಸಾಗುತ್ತೆ. ನಿಮ್ಮನ್ನು ತಕ್ಷಣ ಮೇಲಕ್ಕೆ ಎತ್ತಲಾಗೋದಿಲ್ಲ, ಆದರೆ ಕೆಳಕ್ಕೆ ಬೀಳದಂತೆ ಯಾವಾಗಲೂ ಹಿಡಿದು ನಿಲ್ಲಿಸುತ್ತೆ. ನಿಮ್ಮ ಪೂರ್ವಜರ ಆತ್ಮಕ್ಕೆ ನಿಮ್ಮ ಮೌನ ಬಹಳ ಇಷ್ಟ. ನೀವು ಅಳುತ್ತಾ ಜಗತ್ತಿಗೆ ತೋರಿಸುವವರಲ್ಲ, ಒಂಟಿಯಾಗಿ ದೇವರ ಮುಂದೆ ಅಥವಾ ಮೌನದಲ್ಲಿ ಕಣ್ಣೀರು ಸುರಿಸುವವರು. ಇಂತಹ ಆತ್ಮ ವೇದನೆಯನ್ನು ಪೂರ್ವಜರ ಆತ್ಮ ಬಹಳ ಸ್ಪಷ್ಟವಾಗಿ ಅರಿತುಕೊಂಡಿದೆ. ಅದಕ್ಕಾಗಿಯೇ ರಾತ್ರಿ ಸಮಯದಲ್ಲಿ ನೀವು ಏಕಾಏಕಿ ಎಚ್ಚರ ಆಗ್ತಿರ್ತೀರಾ. ಕನಸಿನಲ್ಲಿ ಹಿರಿಯರ ಮುಖ ಕಾಣಿಸುತ್ತೆ, ಯಾರೋ ಕರೆಯುವಂತೆ ಭಾಸವಾಗುತ್ತೆ. ಇವೆಲ್ಲ ಸಂದೇಶಗಳು ಭಯಪಡುವ ಅಗತ್ಯವಿಲ್ಲ. ಇದು ನಿಮ್ಮನ್ನು ಎಚ್ಚರಿಸಲು, ನಿಮ್ಮ ದಾರಿಗೆ ಕಾಪಾಡಲು ಬರುವ ಸೂಚನೆಗಳು. ವೃಷಭ ರಾಶಿಯವರ ಮನೆಯಲ್ಲಿ ಅನೇಕ ಬಾರಿ ಕಾರಣವಿಲ್ಲದೆ ಅಶಾಂತಿ, ಸಣ್ಣ ಮಾತಿಗೂ ಜಗಳ, ಹಣ ಕೈಯಲ್ಲಿ ನಿಲ್ಲದೆ ಹೋಗೋದು, ದುಡ್ಡಿದಷ್ಟು ಫಲ ಸಿಗದ ಅನುಭವ. ಇದು ಬಂದರೆ ಒಂದು ವಿಷಯ ಖಚಿತ, ನಿಮ್ಮ ಪೂರ್ವಜರಿಗೆ ನಿಮ್ಮಿಂದ ಒಂದು ಸ್ಮರಣೆ ಬೇಕಾಗಿದೆ ಅಂತ ಅರ್ಥ. ನೀವು ಅವರನ್ನು ಮರೆತಿಲ್ಲ, ಆದರೆ ಸಮಯ ಕೊಡ್ತಾ ಇಲ್ಲ. ಈ ಥರ ಸೂಚನೆ ನಿಮಗೆ ಕಾಣಿಸಿರ್ಬೋದು. ಇದು ಪ್ರತಿ ಅಮಾವಾಸ್ಯೆ ಅಥವಾ ಮಾಸದ ಒಮ್ಮೆ ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿ ಹಿರಿಯರನ್ನು ಸ್ಮರಣೆ ಮಾಡಿ, ನಿಮ್ಮ ಕುಲದ ದೇವರ ಹೆಸರನ್ನು ಹೇಳಿ, ನಿಮ್ಮ ಪೂರ್ವಜರನ್ನು ನೆನೆಸಿ, ನೀವು ನಮಗೆ ಕೊಟ್ಟ ರಕ್ಷಣೆಗೆ ಕೃತಜ್ಞತೆ ಅಂತ ಅವರಿಗೆ ನಮಸ್ಕಾರ ಮಾಡಿ. ಇದನ್ನೆಲ್ಲ ನೀವು ಮನಸ್ಸಲ್ಲಿ ಹೇಳಿದರೆ ಸಾಕು. ಯಾವುದೇ ದೊಡ್ಡ ಪೂಜೆ ಬೇಕಾಗಿಲ್ಲ, ಯಾವುದೇ ಖರ್ಚು ಮಾಡೋ ಅಗತ್ಯ ಇಲ್ಲ. ನಿಮ್ಮ ಮನಸ್ಸಿನ ಶುದ್ಧತೆ ಸಾಕಾಗುತ್ತೆ. ವೃಷಭ ರಾಶಿಯ ಮಹಿಳೆಯರು ವಿಶೇಷವಾಗಿ ಪೂರ್ವಜರ ಆಶೀರ್ವಾದ ಹೊಂದಿರುವವರು. ಅವರು ತಮ್ಮ ಜೀವನದಲ್ಲಿ ತ್ಯಾಗದ ಮೂಲಕ ಕುಟುಂಬವನ್ನ ಉಳಿಸಿದವರು. ತಮ್ಮ ಕನಸುಗಳನ್ನು ಮಣ್ಣಿನಲ್ಲಿ ಹೂತು ಮನೆಯ ಸಂತೋಷಕ್ಕಾಗಿ ಬದುಕಿದವರು. ಇಂತಹ ತಾಯಂದಿರು, ಹೆಂಡತಿಯರು, ಮಗಳುಗಳ ಕಣ್ಣೀರನ್ನು ಪೂರ್ವಜರ ಆತ್ಮ ಎಂದಿಗೂ ಮರೆತಿಲ್ಲ. ಅವರು ಜೀವನದ ಕೊನೆಯ ಹಂತದಲ್ಲಿ ನಿಮ್ಮನ್ನು ಖಂಡಿತವಾಗಿ ಗೌರವ ಸ್ಥಾನಕ್ಕೆ ತರ್ತಾರೆ. ಹಣ, ಗೌರವ, ನೆಮ್ಮದಿ 3 ಒಂದೇ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತೆ. ಈಗ ನೀವು ಅನುಭವಿಸ್ತಾ ಇರುವ ವಿಳಂಬ, ನಿರಾಕರಣೆ, ಹಿಂಜರಿತ ಎಲ್ಲವೂ ತಾತ್ಕಾಲಿಕ. ನಿಮ್ಮ ಜೀವನದ ದೊಡ್ಡ ಸ್ಥಿರತೆ ಇನ್ನೂ ಬರಬೇಕಾಗಿದೆ. ವೃಷಭ ರಾಶಿಯವರೇ, ನೀವು ಯಾವತ್ತೂ ತಪ್ಪು ದಾರಿಯಲ್ಲಿ ನಡೆಯಲು ಪ್ರಯತ್ನಿಸಿದಾಗ ಏನೋ ಅಡ್ಡ ಬಂದು ನಿಲ್ತದೆ.
ಕೆಲಸ ಕೈ ತಪ್ಪುತ್ತೆ, ಸಂಬಂಧ ಮುರಿದು ಬೀಳುತ್ತೆ. ಅದೇ ಸಮಯದಲ್ಲಿ ನೀವು ಸರಿ ದಾರಿಯಲ್ಲಿ ಹೆಜ್ಜೆ ಇಟ್ಟರೆ ಸಮಯ ಅನಿರೀಕ್ಷಿತವಾಗಿ ಬರುತ್ತೆ. ಇದು ಕರ್ಮದ ಆಟ ಅಲ್ಲ, ಇದು ಪೂರ್ವಜರ ಮಾರ್ಗದರ್ಶನ. ಅವರು ನಿಮಗೆ ದುಃಖ ಕೊಡಲು ಅಲ್ಲ, ನಿಮ್ಮ ಆತ್ಮವನ್ನು ಶುದ್ಧೀಕರಿಸೋದಕ್ಕೆ ಬಂದಿದ್ದಾರೆ. ನಿಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ತಲುಪಿಸಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಭೂಮಿ, ಮನೆ, ವಾಹನ, ಶಾಶ್ವತ ಆಸ್ತಿ ಇವುಗಳ ಯೋಗ ಬರ್ತಾ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುವ ಕಾಲ ಸಮೀಪದಲ್ಲಿದೆ. ಈ ಸಂದೇಶ ನಿಮ್ಮ ಹೃದಯದಲ್ಲಿ ಅಲುಗಾಟ ತಂದಿದ್ರೆ ಅದು ನಿಮ್ಮ ಪೂರ್ವಜರ ಆತ್ಮ ನಿಮ್ಮ ಮೂಲಕ ಮಾತನಾಡ್ತಾ ಇದೆ ಅನ್ನೋದಕ್ಕೆ ಸಂಕೇತ ಇದಾಗಿರುತ್ತೆ. ಒಂದು ಕ್ಷಣ ಕಣ್ಮುಚ್ಚಿ ಅವರನ್ನು ನೆನೆಸಿ ಮನಸ್ಸಲ್ಲಿ ನಮಸ್ಕಾರ ಮಾಡಿ ಈ ವಿಡಿಯೋವನ್ನು ವೃಷಭ ರಾಶಿಯವರಿಗೆ ಹಂಚಿಕೊಳ್ಳಿ. ಇಂತಹ ಹೃದಯ ಸ್ಪರ್ಶಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡೋದ್ರಿಂದ ವೃಷಭ ರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಅಂತ ಹೇಳ್ತಾ, ನಿಮ್ಮದು ವೃಷಭ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.